Hello everyone, welcome back to my YouTube channel. Then you might have already know you might have already studied in your lower classes that what are chromosomes and so here I just repeat once again. Chromosome is any kind of genetic material irrespective of cell type and phases of cell cycle. Okay, so chromosome another, it is a genetic material irrespective of cell type, any kind of cell type. Okay, it may be it is total genetic material. Cell type ಯಾವುದೇ ಆಗಿರಬಹುದು, unicellular, multicellular, it may be animal cell, plant cell, whatever it is. Okay, and irrespective of phases of cell cycle. Phases of cell cycle ಅಂದ್ರೆ ಯಾವುದು? The phases of cell cycle are G1 phase, S phase, G2 phase and M phase ಅಲ್ವಾ. ಸೊ ಅದನ್ನ ನಾವು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ ಕ್ರೋಮೋಸೋಮ್ there is a thing called as chromatin. Then what is this chromatin? Chromatin is any localized portion of the chromosomes. ಸೊ ಇದನ್ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ, ಓಕೆ, ಇದನ್ನ ನೀವು ಕ್ರೋಮೋಸೋಮ್ ಅಂತ ತಗೊಂಡ್ರೆ, ಓಕೆ, ಐಮ್ ಜಸ್ಟ್ ಡ್ರಾಯಿಂಗ್ ದ ರಫ್ ಡಯಾಗ್ರಾಮ್. ಓಕೆ, ಇದನ್ನ ನಾನು ಕ್ರೋಮೋಸೋಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಕ್ರೊಮ್ಯಾಟಿನ್ ಏನಂತಂದ್ರೆ ಇಟ್ ಈಸ್ ಆಸ್ ದೇ ಆರ್ ಸೇಯಿಂಗ್ ಕ್ರೊಮ್ಯಾಟಿನ್ ಈಸ್ ಎನಿ ಲೊಕಲೈಸ್ಡ್ ಪೋರ್ಷನ್ ಆಫ್ ದ ಕ್ರೋಮೋಸೋಮ್. ಸೊ ಈ ಒಂದು ಪೋರ್ಷನ್ ನಾನು ತಗೊಂತೀನಿ ಅಂತಂದ್ರೆ ಇದನ್ನ ನಾವೇನಂತ ಹೇಳ್ಬೋದು? ಕ್ರೊಮ್ಯಾಟಿನ್ ಅಂತ ಹೇಳ್ಬೋದು. ಓಕೆ, ಎನಿ ಲೊಕಲೈಸ್ಡ್ ಪೋರ್ಷನ್ ಆಫ್ ದ ಕ್ರೋಮೋಸೋಮ್ಗೆ ನಾವು ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ಆಲ್ ರಫ್ ಡಯಾಗ್ರಾಮ್ಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಐ ಆಮ್ ತುಂಬ ಫಾಸ್ಟಾಗಿ ಡ್ರಾ ಮಾಡ್ತಾ ಇದ್ದೀನಿ. ಐ ಗೆಸ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು ಅನ್ನೋದು ನನ್ನ ಒಂದು ಒಪಿನಿಯನ್. ಆಯ್ತಾ, ನೆಕ್ಸ್ಟ್ ದಸ್ ಕ್ರೋಮೋಸೋಮ್ಸ್ ಆರ್ ಕಾಂಪೋಸ್ಡ್ ಆಫ್ ಕ್ರೊಮ್ಯಾಟಿನ್. ಸೊ ಕ್ರೋಮೋಸೋಮ್ಸ್ ಯಾವ್ದ್ರಿಂದ ಮೇಡಪ್ ಆಗಿದೆ? ಕ್ರೊಮ್ಯಾಟಿನ್ ಇಂದ ಮೇಡಪ್ ಆಗಿದೆ. ಅಂಡ್ ಆಲ್ಸೋ ಸೆಲ್ ಸೈಕಲ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಈ ನಾಲೆಡ್ಜ್ ಇರಲೇಬೇಕು ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೆಲ್ ಸೈಕಲ್ ಅಂತ ಹೇಳೋದಾದ್ರೆ ದ ಸೆಲ್ ಸೈಕಲ್ ಈಸ್ ಅಂಡರ್ ಗೋಯಿಂಗ್ ಅ G1 phase, okay, and S phase, G2 phase and M phase. Okay, this is the M phase where here it is mitosis may occur or meiosis may occur. Okay, and this M phase, G2 phase, S phase, G1 phase. ಓಕೆ, G0 phase ಈ ಕಡೆ ಬರುತ್ತೆ. ಓಕೆ, ರೆಸ್ಟಿಂಗ್ ಫೇಸ್ ಅಂತ ಹೇಳ್ಬೋದು. ಓಕೆ, G1 ಇಂದ S, G2 ಆ್ಯಂಡ್ M phase ಇಂದ ದೆನ್ ಅಗೇನ್ G1 phase ಅಲ್ವಾ. ಸೊ ಇಲ್ಲೇನಾಗುತ್ತೆ? ರೆಪ್ಲಿಕೇಶನ್ ಆಗುತ್ತೆ ಅಲ್ವಾ. ಸೊ ಈ ಬೇಸಿಕ್ ನಾಲೆಜು ನಿಮಗೆ ಇರಲಿ. ಓಕೆ, ಇದನ್ನು ಎಮ್ ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ G2, S ಆ್ಯಂಡ್ G1 ಫೇಸ್ನ ನಾವು ಟೋಟಲ್ ಆಗಿ ಏನಂತ ಕರಿತೀವಿ? ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಟರ್ಫೇಸಲ್ಲಿ ಯಾವ್ದು ಬರುತ್ತೆ? G1, S, G2. ಓಕೆ, ಇಂಟರ್ಫೇಸ್ ಹಿಯರ್ ಅದನ್ನೇ ನಾವು ಹೇಳ್ತಾ ಇರೋದು. ದೀಸ್ ಕ್ರೋಮೋಸೋಮ್ಸ್ ಅಂಡ್ ಇನ್ ಇಂಟರ್ಫೇಸ್ ಆಫ್ ಯುಕ್ಯಾರಿಯೋಟ್ಸ್ ಕ್ರೋಮೋಸೋಮ್ ಆರ್ ಕ್ರೊಮ್ಯಾಟಿನ್ ಈಸ್ ಲೆಸ್ ಕಂಡೆನ್ಸ್ಡ್. ಸೊ ಈ ಕ್ರೋಮೋಸೋಮ್ ಅನ್ನೋದು, ಓಕೆ, ಈ ಕ್ರೋಮೋಸೋಮ್ ಅನ್ನೋದು ಇಂಟರ್ಫೇಸಲ್ಲಿ ಇದ್ರೆ, ಇಲ್ಲಿದ್ರೆ ಆ ಟೈಮಲ್ಲಿ ಇದ್ರೆ ಅದು ಏನಾಗುತ್ತೆ? ಅದು ತುಂಬ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಈ ಥರ ತುಂಬ ಆರಾಮಾಗಿರುತ್ತೆ. ಸೊ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಆ್ಯಕ್ಚುಲಿ ದೀಸ್ ಕ್ರೋಮೋಸೋಮ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಫೇಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿನ್ಸ್ ದೀಸ್ ಕ್ರೋಮೋಸೋಮ್ಸ್ ಆರ್ ಲೆಸ್ ಕಂಡೆನ್ಸ್ಡ್, ದೀಸ್ ಆರ್ ನಾಟ್ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ಸೊ ಇದು ಅಷ್ಟೊಂದು ಕಂಡೆನ್ಸ್ ಆಗಿಲ್ಲದೆ ಇರೋ ಇದು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ. ಇಮ್ಯಾಜಿನೇಷನ್ ವೆರಿ ಇಂಪಾರ್ಟೆಂಟು. ಈ ನೆಕೆಡ್ ಐಯಿಂದ ನಾವು ನೋಡೋಕ್ಕಾಗಲ್ಲ, ವಿ ಕಾಂಟ್ ಸಿ ದೆಮ್. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಇದು ಈವನ್ ಲೆಸ್ ಕಂಡೆನ್ಸ್ಡ್ ಆಗಿರೋದ್ರಿಂದ, ಸೊ ಇಂಟರ್ಫೇಸಲ್ಲಿ ಇದು ತುಂಬ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಸೊ ಇದು ತುಂಬ ಮೈನ್ಯೂಟ್ ಇರೋದ್ರಿಂದ ವಿ ಕ್ಯಾನ್ ಸಾ ವಿತ್ ಅವರ್ ನೆಕೆಡ್ ಐಸ್. ಸೊ ಮೈಕ್ರೋಸ್ಕೋಪಲ್ಲಿ ಕೂಡ ಆಸ್ ಇಟ್ ಈಸ್ ಅ ಲೆಸ್ ಕಂಡೆನ್ಸ್ಡ್, ಸೊ ವಿ ಕಾಂಟ್ ಏಬಲ್ ಟು ಸಿ ಇನ್ ದ ಮೈಕ್ರೋಸ್ಕೋಪ್. ಓಕೆ, ದೀಸ್ ಆರ್ ನಾಟ್ ವಿಸಿಬಲ್ ಅಂಡರ್ ದ ಮೈಕ್ರೋಸ್ಕೋಪ್. Next, moving on to the next point, the same chromosome or chromatin become highly condensed. Okay, it is going to become highly condensed in M phase. Okay, M phase ಅಲ್ಲಿ ಏನಾಗುತ್ತೆ? So as you can see in the diagram, this is the M phase. ಈ M phase ಅಲ್ಲಿ ಏನಾಗುತ್ತೆ? This chromosome will becomes highly condensed. Highly condensed means like this. Okay, it will become highly condensed. That's why it can be able to see under the microscope. Okay, ಸೊ ಏನಕ್ಕೆ ಹಂಗೆ ಹೈಲಿ ಕಂಡೆನ್ಸ್ಡ್ ಆಗುತ್ತೆ ಅಂದರೆ ಟು ಪ್ರಿವೆಂಟ್ ದ DNA ಡ್ಯಾಮೇಜ್. DNA ಕಟ್ ಆಗಬಾರ್ದು, ಎನಿ ಕೈಂಡ್ ಆಫ್ ಡ್ಯಾಮೇಜ್ ಆಗಬಾರ್ದು ಅಂತಂದೇಳಿ ಸೆಗ್ರಿಗೇಟ್ ಮಾಡಬೇಕಾದ್ರೆ ಡ್ಯಾಮೇಜ್. ಯಾಕಂದರೆ ಎಮ್ ಫೇಸಲ್ಲೇ ಅಲ್ವಾ ಎಲ್ಲ ಮೆಟೀರಿಯಲ್ಸು ಇಲ್ಲೆಲ್ಲ ಏನಾಗಿ ರೆಪ್ಲಿಕೇಟ್ ಆಗಿ ಟ್ರಾನ್ಸ್ಕ್ರೈಬ್ ಆಗಿ ಆಮೇಲೆ ಎಲ್ಲ ಚೆಕ್ ಆಗಿ ಇಲ್ಲಿ ಬಂದು ಮೈಟೋಸಿಸ್ ಮತ್ತು ಮಿಯೋಸಿಸ್ ಆಗುತ್ತೆ. ಇಲ್ಲಿ ಎಮ್ ಫೇಸಲ್ಲಿ ಅಂತ ಸೆಗ್ರಿಗೇಷನ್ ಆಫ್ ದ ಆ ಮೆಟೀರಿಯಲ್, ಆ ಜೆನೆಟಿಕ್ ಮೆಟೀರಿಯಲ್ ಟು ಡಾಟರ್ ಸೆಲ್ಗೆ ಸೆಗ್ರಿಗೇಟ್ ಆಗುತ್ತಲ್ವ. ಸೊ ಆ ಟೈಮಲ್ಲಿ DNA ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂತಂದೇಳಿ ಹೈಲಿ ಕಂಡೆನ್ಸ್ಡ್ ಆಗುತ್ತೆ. ಓಕೆ, and these highly condensed chromosomes of M phase are called as M phase chromosomes. Okay, and these M phase chromosomes are visible under microscope since these are all highly condensed. Next, moving on to the again in interface, chromatin is again two types. Okay, so again we are talking about this interface chromatin. So chromosome ಅಲ್ಲಿ ಏನಿರುತ್ತೆ? ಕ್ರೊಮ್ಯಾಟಿನ್ ಇರುತ್ತಲ್ವಾ. ಸೊ ಎನಿ ಪಾರ್ಟ್ ಆಫ್ ದಿ ಕ್ರೋಮೋಸೋಮ್ ಈಸ್ ಕಾಲ್ಡ್ ಆಸ್ ಕ್ರೊಮ್ಯಾಟಿನ್, ರೈಟ್? ಈ ಇಂಟರ್ಫೇಸಲ್ಲಿ ಇರ್ತಕ್ಕಂಥ ಕ್ರೊಮ್ಯಾಟಿನ್ ಟೂ ಟೈಪ್ಸ್ ಇದೆ. ಓಕೆ, ಅದು ಯಾವ ಅಂದರೆ ಟೂ ಟೈಪ್ಸ್ ಯಾವುವು ಅಂತ ಹೇಳಿದರೆ, ದ ಫಸ್ಟ್ ಒನ್ ಈಸ್ ಯೂಕ್ರೋಮ್ಯಾಟಿನ್. ಓಕೆ, ಯು ಅಂದರೆ ಟ್ರೂ ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ, ಯೂಕ್ರೋಮ್ಯಾಟಿನ್. ಆ್ಯಂಡ್ ದಿಸ್ ಈಸ್ ಹೆಟ್ರೋಕ್ರೋಮ್ಯಾಟಿನ್. ಓಕೆ, ಹೆಟ್ರೋಕ್ರೋಮ್ಯಾಟಿನ್, ಟೂ ಟೈಪ್ಸ್, ಯೂಕ್ರೋಮ್ಯಾಟಿನ್ ಆ್ಯಂಡ್ ಹೆಟ್ರೋಕ್ರೋಮ್ಯಾಟಿನ್. ಹಿಯರ್
Moving on to the next point, a part of interphase chromatin is relatively less condensed and it is called as euchromatin. Again ಇದು ಲೆಸ್ ಕಂಡೆನ್ಸ್ಡ್ ಆಗಿದೆ, ಮತ್ತು ಇದರಲ್ಲಿ ಮತ್ತೆ ಇದು ತುಂಬಾ ಲೆಸ್ ಕಂಡೆನ್ಸ್ಡ್ ಆಗಿದೆ ಅಲ್ವಾ. ಸೊ ಅಂತ ಪಾರ್ಟಿಗೆ ನಾವು euchromatin ಅಂತ ಹೇಳ್ತೀವಿ, ವಿಚ್ ಇಸ್ ಈವನ್ ಮೋರ್ ಲೆಸ್ ಕಂಡೆನ್ಸ್ಡ್. Okay, which is even relatively less condensed, that is called as euchromatin. Next, chromatin is transcriptionally active and this one is transcriptionally active. ಅಂದ್ರೆ ಇವಾಗ ನಾವು ಒಂದು ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು ಅಂದರೆ, ಇವಾಗ ಇದು ಹಿಂಗೆ ತುಂಬ ಕಾಯಿಲ್ಡ್ ಆಗಿದೆ ಅಂದರೆ ನಾವು ಟ್ರಾನ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಇವಾಗ ರಿಕಾಂಬಿನೇಷನಲ್ಲಿ ರೆಪ್ಲಿಕೇಶನ್ ಮಾಡಬೇಕಾದ್ರೆ ಅದೇನಾಗುತ್ತೆ, ಅದು ಹಿಂಗೆಲ್ಲ ಬಿಡಿಸ್ಕೊಂತ ಹೋಗುತ್ತೆ ಅಲ್ವಾ, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಟ್ರಾನ್ಸ್ಕ್ರೈಬ್ ಲೈಕ್ ದಿಸ್. ಸೊ ಇದು ಲೆಸ್ ಕಂಡೆನ್ಸ್ ಆಗಿರೋದ್ರಿಂದ ಇದು ಟ್ರಾನ್ಸ್ಕ್ರಿಪ್ಷನಲ್ಲಿ ಆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪಾಯಿಂಟ್, ಕ್ರೊಮ್ಯಾಟಿನ್ ರೆಪ್ಲಿಕೇಟ್ಸ್ ಇನ್ ಅರ್ಲಿ ಎಸ್ ಫೇಸ್. ಸೊ ದಿಸ್ ಕ್ರೊಮ್ಯಾಟಿನ್ ಎಲ್ಲಿ ರೆಪ್ಲಿಕೇಟ್ ಆಗುತ್ತೆ, ಇನ್ ದ ಅರ್ಲಿ ಎಸ್ ಫೇಸ್. ಈ ಎಸ್ ಫೇಸ್ ಅಲ್ಲಿ ಕ್ರೊಮ್ಯಾಟಿನ್ ಇಲ್ಲಿನೇ ರೆಪ್ಲಿಕೇಶನು ಅದೆಲ್ಲ ಟ್ರಾನ್ಸ್ಕ್ರಿಪ್ಷನ್ ಎಲ್ಲ ಆಗೋದು ಆಯ್ತಾ, ರೆಪ್ಲಿಕೇಶನ್ ಆಗೋದು ಇಲ್ಲಿ ಆಯ್ತಾ. ಎ ಪಾರ್ಟ್ ಆಫ್ ಇಂಟರ್ಫೇಸ್ chromatin is relatively more condensed, with some parts are highly condensed as M phase. This is called as heterochromatin. So ಇದು less condensed ಆದ್ರೆ obviously heterochromatin ಏನಾಗುತ್ತೆ, it is highly condensed. ಇವಾಗ ಈ chromatin ಅಲ್ಲಿ ಸ್ವಲ್ಪ highly condensed ಆಗಿರೋದು ಈ ಪಾರ್ಟ್ ಅಂತ ತಗೊಂಡ್ರೆ this is actually a euchromatin, okay, which is highly condensed as like that of the M phase chromatin. Okay, as like that of the M phase chromatin. That's why it is an heterochromatin. Obviously if it is this much coiled, so it is transcriptionally inactive. Which one? Heterochromatin. Okay, next, heterochromatin replicates in late S phase. Okay, early S phase alli euchromatin agutte, late S phase alli heterochromatin replicate agutte. Again, next, moving on to the again, this heterochromatin is again of two types. Okay, this is again of two types. Which are those? The first one is constitute heterochromatin, second one facultative heterochromatin. So this heterochromatin is again of two types. The first one is constitutive heterochromatin, second one here it is facultative heterochromatin. Okay, here let us look at what is this constitutive heterochromatin. Here heterochromatin that is permanently condensed in all cell types. So ನೀವು ಯಾವುದೇ ಸೆಲ್ ಟೈಪ್ಸ್ ಅಲ್ಲಿ ಇದು ಪರ್ಮನೆಂಟ್ ಆಗಿ ಕಂಡೆನ್ಸ್ಡ್ ಆಗಿರ್ತಕ್ಕಂಥದ್ದನ್ನ ಕಾನ್ಸ್ಟಿಟ್ಯೂಟಿವ್ ಕ್ರೋಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಗೊತ್ತಾ, ಇದು ಕ್ರೋಮ್ಯಾಟಿನ್ ಅಂತಂದ್ರೆ ಇದು ಕಾಯಿಲ್ಡ್ ಆಗಿದೆನಾ, ದೆನ್ ಇಟ್ ವಿಲ್ ಬಿಕಮ್ highly coiled like this. Okay, highly coiled, and it also this highly coiled one may get reversible ಇದೆ, ಇದು ಮತ್ತೆ ಲೂಸ್ ಕೂಡ ಆಗ್ಬೋದು ಆಯ್ತಾ. ಬಟ್ ಇನ್ ಸಮ್ ಆಫ್ ದ ಸೆಲ್ ಟೈಪ್ಸ್ ಏನಾಗುತ್ತೆ, ಈ ಏನು ಹೆಟರೋಕ್ರೋಮ್ಯಾಟಿನ್ ಇದೆಯಲ್ವಾ, ಇದು ಹೀಗೇನೆ ಇರುತ್ತೆ, ಇದು ಈ ಕಡೆ ಆಗಿ ಚೇಂಜ್ ಆಗಲ್ಲ, ಹೀಗೇನೆ ಇರುತ್ತೆ. ಅಂಥ ಕ್ರೋಮ್ಯಾಟಿನ್ಗೆ ನಾವು ಕಾನ್ಸ್ಟಿಟ್ಯೂಟಿವ್ ಹೆಟರೋಕ್ರೋಮ್ಯಾಟಿನ್ ಅಂತ ಕರಿತೀವಿ. ಆ್ಯಂಡ್ ಕಮಿಂಗ್ ಟು ದಿ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಯಾವ ಹೆಟರೋಕ್ರೋಮ್ಯಾಟಿನ್ ಕಾನ್ಸ್ಟಿಟ್ಯೂಟಿವ್ ಹೆಟರೋಕ್ರೋಮ್ಯಾಟಿನ್ ಅಂದರೆ, ನೀವು ಸೆಂಟ್ರೋಮಿಯರ್ ಇರುತ್ತಲ್ವ, ಸೊ ಸೆಂಟ್ರೋಮಿಯರ್ ಅಂದರೆ ಹಿಯರ್, ಸೊ ಇದು ಕ್ರೋಮೋಸೋಮ್ನ ಈ ಥರ ಡ್ರಾ ಮಾಡ್ತೀವಲ್ಲ, ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಸೆಂಟ್ರೋಮಿಯರ್ ಅಂತ ಹೇಳ್ತೀವಲ್ವ. ಈ ಸೆಂಟ್ರೋಮಿಯರಲ್ಲಿ ಬರ್ತಕ್ಕಂಥ ಕ್ರೊಮ್ಯಾಟಿನ್ ಅದು ಕಾನ್ಸ್ಟಿಟ್ಯೂಟಿವ್ ಹೆಟರೋಕ್ರೋಮ್ಯಾಟಿನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ಫ್ಯಾಕಲ್ಟೇಟಿವ್ ಅಂತ ಹೇಳಿದಾಗ, ಸೊ ಈ ವರ್ಡ್ ಮೀನಿಂಗ್ ಹೇಗಿದೆ ನೋಡಿ. ಫ್ಯಾಕಲ್ಟೇಟಿವ್ ಅಂದರೆ ಕೆಲವೊಂದ್ಸರಿ ಅದು ಕಂಡೆನ್ಸ್ಡ್ ಆಗಿರುತ್ತೆ, ಒಂದೊಂದ್ಸರಿ ಲೆಸ್ ಕಂಡೆನ್ಸ್ಡ್ ಆಗಿರುತ್ತೆ ಆ ಥರ. ಹೆಟರೋಕ್ರೋಮ್ಯಾಟಿನ್ ದಟ್ ವೇರೀಸ್ ಬಿಟ್ವೀನ್ ಸೆಲ್ ಟೈಪ್ಸ್ ಅಟ್ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್. ಅಂದರೆ ಸಮ್ಟೈಮ್ಸ್ ಇಟ್ ವಿಲ್ ಬಿ ಕಂಡೆನ್ಸ್ಡ್ ಅಂಡ್ ದೆನ್ ಅಗೇನ್ ಇಟ್ ಮೈಟ್ ಗೋ ಟು ಲೆಸ್ ಕಂಡೆನ್ಸ್ ಸ್ಟೇಜ್. ಆ ಥರ ಇರ್ತಕ್ಕಂಥ ಹೆಟರೋಕ್ರೋಮ್ಯಾಟಿನ್ಗೆ ಫ್ಯಾಕಲ್ಟೇಟಿವ್ ಹೆಟರೋಕ್ರೋಮ್ಯಾಟಿನ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ಸ್ ಹೇಳೋದಾದ್ರೆ, ಒನ್ ಎಕ್ಸ್ ಕ್ರೋಮೋಸೋಮ್ ಆಫ್ ಫೀಮೇಲ್ ಹ್ಯೂಮನ್ಸ್, ಓಕೆ, ಆ ಬಾಡಿ ಅದು ಫ್ಯಾಕಲ್ಟೇಟಿವ್ ಹೆಟರೋಕ್ರೋಮ್ಯಾಟಿನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ಸ್ ಹಿಯರ್. Okay, coming to the E. coli is about 2 micron in length. So E. coli length ಏನು 2 micron in length. Okay, and its genome is 4.6 mbp. Okay, its genome is 4.6 mbp. mbp ಅಂದರೆ ಮಿಲಿಯನ್ಸ್ ಬೇಸ್ ಪೇರ್ ಅಂತಂದೇಳಿ, ಮಿಲಿಯನ್ಸ್ ಅಷ್ಟು ಇದೆ E. coli ಇದು. ಅದು ಲೆಂತ್ ಇರೋದು ಜಸ್ಟ್ 2 ಮೈಕ್ರಾನು, ಬಟ್ ಅದ್ರದ್ದು ಜೀನೋಮ್ ನೋಡಿ ಎಷ್ಟು ದೊಡ್ಡದಿದೆ. ಓಕೆ, ಇಟ್ಸ್ ಲೈಕ್ ದಟ್. And in linearized form, the DNA measures about 1.6 millimeter in length and occupied a free volume about 1000 times greater than the cell volume. Okay, so E. coli ಬಗ್ಗೆ ಹೇಳಿದಾಗ, ಸೊ ಇಲ್ಲಿ ಹೆಂಗಿರುತ್ತೆ, DNA ಹೆಂಗಿರುತ್ತೆ, ಯೂಶಲ್ ಆಗಿ ಹೆಂಗಿರುತ್ತೆ ಅಲ್ವಾ. ಸೊ ಈ DNA ನ
ಲೀನಿಯರ್ ಆಗಿ ಈ ಥರ ಮಾಡಿದಾಗ ಸೊ ಅದು ಎಷ್ಟು ಲೆಂತ್ ಆಗುತ್ತೆ ಅಂದರೆ 1.6 millimeter ಅಷ್ಟು ಲೆಂತ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ ಅಕ್ಯುಪೈಸ್ ಎ ಫ್ರೀ ವಾಲ್ಯೂಮ್ ಅಬೌಟ್ 1000 times ಗ್ರೇಟರ್ ದನ್ ದ ಸೆಲ್ ವಾಲ್ಯೂಮ್. ಇಫ್ ಯು ಟೇಕ್ ದಿಸ್ ಸೆಲ್ ವಾಲ್ಯೂಮ್ ನೋಡಿದಾಗ 1000 times ಗ್ರೇಟರ್ ದನ್ ದ ಸೆಲ್ ವಾಲ್ಯೂಮ್ ಇರುತ್ತೆ. ಓಕೆ, ದೆನ್ ಮೂವಿಂಗ್ ಆನ್ ಟು ದಿ ಇದು ಈಕೋಲ ಇದಾದರೆ ದೆನ್ ಹ್ಯೂಮನ್ಸ್ ಏನಾಗಿರುತ್ತೆ. ಓಕೆ, ಹ್ಯೂಮನ್ಸ್ ನೋಡಿದ್ರೆ ನ್ಯೂಕ್ಲಿಯಸ್ ಈಸ್ 6 micron ಇನ್ ಸೈಜ್. ಓಕೆ, ಇದು 2 micron ಆಯಿತು ಈಕೋಲೆಯಲ್ಲಿ. ಹ್ಯೂಮನ್ಸಲ್ಲಿ 6 micron ಇನ್ ಸೈಜ್ ಆ್ಯಂಡ್ ಈಚ್ ಡಿಪ್ಲಾಯ್ಡ್ ಸೆಲ್ ಕಂಟೈನ್ಸ್ 6.4 into 10⁻⁹ ನ್ಯೂಕ್ಲಿಯೋಟೈಡ್ಸ್. ಓಕೆ, ಆ್ಯಂಡ್ ದ ಲೆಂತ್ ಆಫ್ ಸಚ್ DNA is about 2 meter, ದಟ್ ಈಸ್ 6 feet. ಓಕೆ, DNA ಲೆಂತ್ ಎಷ್ಟಿರುತ್ತೆ 6 feet ಅಷ್ಟು ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಎ 6 feet ಪರ್ಸನ್, ಸೊ ಹೌ ಲಾಂಗ್ ಹಿ ಈಸ್. ಸೊ ಅಷ್ಟು ಲೆಂತ್ DNA ಇರುತ್ತೆ. ಓಕೆ, ದೆನ್ ದಟ್ ಫ್ರೀ DNA ಅಕ್ಯುಪೈಸ್ ವಾಲ್ಯೂಮ್ ಅಬೌಟ್ 10,000 times ಗ್ರೇಟರ್ ದನ್ ದ ಸೆಲ್ ವಾಲ್ಯೂಮ್. ಸೊ ನಾವು ಹ್ಯೂಮನ್ಸ್ ಬಗ್ಗೆ ಹೇಳ್ತಿದ್ವಲ್ಲ, ಇದರಲ್ಲಿ ಏನಾಗುತ್ತೆ ಅದು 1000 times ಗ್ರೇಟರು, ಇಲ್ಲಿ ಏನಾಗುತ್ತೆ 10,000 times ಗ್ರೇಟರ್ ವಾಲ್ಯೂಮ್ ದನ್ ದ ಸೆಲ್ ವಾಲ್ಯೂಮ್ ಅಷ್ಟು ಇರುತ್ತೆ. ಸೊ in both the equal and human cells, the DNA must be folded and condensed to accumulate the DNA into the cell. So if you think this is the cell, okay, cell ಅಲ್ಲಿ DNA ನ ಇದು ಮಾಡಬೇಕು ಅಂದರೆ ಹಿಂಗೆ 6 feet ಅಷ್ಟು ಇರೋದನ್ನ ಇಷ್ಟು ಚಿಕ್ಕ ಸೆಲ್ಲಲ್ಲಿ ಇಡ್ಸೋಕ್ಕೆ ಆಗಲ್ಲ. ಸೊ ದಟ್ ವೈ ಇಟ್ ಶುಡ್ ಬಿ ಫೋಲ್ಡೆಡ್ ಲೈಕ್ ದಿಸ್, ಇಟ್ ಶುಡ್ ಬಿ ಫೋಲ್ಡೆಡ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಕಂಡೆನ್ಸ್ಡ್. ಸೊ ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಕ್ಯುಮುಲೇಟ್ ಇನ್ಸೈಡ್ ದ cell. So, and coming to moving on to the next point, proteins are complexed with both prokaryotic and eukaryotic DNA. Okay, if you think this is the DNA, okay, so in prokaryotes both eukaryotes ಅಲ್ಲಿ ಏನಾಗಿದೆ DNA ಜೊತೆಗೆ ಪ್ಲಸ್ ಪ್ರೋಟೀನ್ಸು ಕೂಡ ಕಂಬೈಂಡ್ ಆಗಿದೆ. ಸೊ ದಟ್ ಈ ಪ್ರೋಟೀನ್ಸ್ ಆ್ಯಕ್ಚುಲಿ ಏನು ಮಾಡುತ್ತೆ, ವಿಚ್ ಹೆಲ್ಪ್ಸ್ ಇನ್ ದ ಫೋಲ್ಡಿಂಗ್ ಆ್ಯಂಡ್ ಕಂಡೆನ್ಸೇಷನ್ ಆಫ್ ದ DNA. ದಟ್ಸ್ ವೈ ಪ್ರೋಟೀನ್ಸ್ ಇರುತ್ತೆ. The DNA cannot be folded by itself due to electric repulsion between the negative charged phosphates of the phosphodiester backbone. This phosphodiester backbone ನೀವು DNA ಹೆಲಿಕ್ಸ್ ಮಾಡಲ್ ಇದೆಯಲ್ವಾ, ಸೊ ಅಲ್ಲಿ ಇಫ್ ಯು ತರೋ ಇನ್ ದಟ್ ಈ ಪಾಯಿಂಟ್ ಅರ್ಥ ಆಗುತ್ತೆ. ಸೊ ದೇರ್ ಯು ಕ್ಯಾನ್ ಸಿ ದಟ್ ಬ್ಯಾಕ್ಬೋನ್ ಯಾವುದು ಅಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್. ಓಕೆ, ಸೊ DNA ಅದು ಏನಕ್ಕೆ ಅದು ಫೋಲ್ಡ್ ಆಗಲ್ಲ ಅಂತಂದರೆ ಡ್ಯೂ ಟು ಎಲೆಕ್ಟ್ರಿಕ್ ರಿಪಲ್ಷನ್ ಬಿಟ್ವೀನ್ ದ ನೆಗೆಟಿವ್ಲಿ ಚಾರ್ಜ್ಡ್ ಫಾಸ್ಫೇಟ್ಸ್. That's why hence positively charged proteins are needed. Okay, those are needed or complex means combined with the DNA, so that this repulsion avaga negative charged phosphate repulsion cancel agi avenagutte ಕಂಡೆನ್ಸ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನ್ಯೂಟ್ರಲೈಸ್ ಸೊ ಕಾಂಪ್ಲೆಕ್ಸ್ ವಿತ್ DNA ಟು ನ್ಯೂಟ್ರಲೈಸ್ ದ ಎಲೆಕ್ಟ್ರಿಕ್ ರಿಪಲ್ಷನ್ ಬಿಟ್ವೀನ್ ದ ನೆಗೆಟಿವ್ಲಿ ಚಾರ್ಜ್ಡ್ ಫಾಸ್ಫೇಟ್ ಆಫ್ ದ DNA. ಸೊ ದಟ್ಸ್ ವೈ ದ ಪ್ರೋಟೀನ್ಸ್ ಸಿ ಇಂಪಾರ್ಟೆಂಟ್ ಪಾಯಿಂಟ್ ಇವೆಲ್ಲ. ದಸ್ ಪ್ರೋಟೀನ್ಸ್ ಎನೇಬಲ್ ದ ಕಂಡೆನ್ಸೇಷನ್ ಆರ್ ಕಾಯಿಲಿಂಗ್ ಆರ್ ಕಾಂಪ್ಯಾಕ್ಷನ್ ಆಫ್ ದ chromatin. See, and I'm hoping that this video will be helpful. If you like this video, please do share and subscribe. Thank you everyone.